ಇಲ್ಲಿ 6 ವರ್ಷನೂ ಯಾರು ಓಟಿಗೆ ಬಂದಿದ್ದಾರೆ ಎಲ್ಲರೂ ಯಾವುದೇ ಫೆಸಿಲಿಟಿ ನಮಗೆ ಮಾಡಿ ಕೊಡ್ಲಿಲ್ಲ ಸರ್. ರೋಡ್ ಇಲ್ಲ, ಒಂದು ಸೇತುವೆ ಇಲ್ಲ. ಎರಡು ವರ್ಷದಿಂದ ಇದೇ ತರ ನೀರು ಬಂದು ಈ ಸೇತುವೆ ಕಟ್ಟಾಗಿದೆ. ತುಂಬ ಗರ್ಭಿಣಿ ನಾನು ನೋವಲ್ಲಿ ನಡ್ಕೊಂಡು ಹೋಗಿದ್ದೇನೆ. ಯಾರು ಒಂದು ಫೆಸಿಲಿಟಿ ಮಾಡಿ ಇಲ್ಲಿ ಬರ್ತಾರೆ, ಸೇತುವೆ ಮೇಲೆ ಇರ್ತಾರೆ, ಫೋಟೋ ತಕೊಂಡು ಹೋಗ್ತಾರೆ, ಅಲ್ಲಿ ಬರ್ತಾರೆ, ಫೋಟೋ ತಕೊಂಡು ಹೋಗ್ತಾರೆ. ಫೋಟೋ ತೆಗೆಯಕ್ಕೆ ಯಾಕೆ ಸರ್ ಇಲ್ಲಿ ಬರ್ಬೇಕು? ಬಿಜೆಪಿ ಅವರು ಎಲ್ಲ ಮನೆಯಲ್ಲಿ ಕಿತ್ತು ಕೊಟ್ಟಿದ್ದಾರೆ, ನಮ್ಮ ಮನೆಗೆ ಬಿಜೆಪಿ ನಾವು ಓಟ್ ಹಾಕುದಿಲ್ಲ ಅಂತ ಹೇಳಿ ಮನೆಗೆ ಬಿಟ್ಟು ವಿಚಾರ ಏನು ಅಂತ ಹೇಳಿದ್ರೆ ಬರುವವರು ಬಂದು ಇಲ್ಲಿಯೇ ಮಾತ್ರ ನೋಡಿ, ಇಲ್ಲಿ ಮಾತ್ರ ನೋಡಿ ಹೋಗುದು. ಆಚೆ ಬರ್ಬೇಕಲ್ಲ, ಆಚೆ ವ್ಯವಸ್ಥೆಯನ್ನು ನೋಡ್ಬೇಕು. ಮತ್ತೆ ಡಿಸಿ ಅವರು ಬಂದ್ರು, ಅವರು ಸಹ ಇಲ್ಲೇ ನಿಂತರು. ಅಲ್ಲಿ ಪರಿಸ್ಥಿತಿಯನ್ನು ಗಮನಿಸಬೇಕಲ್ಲ, ಅಲ್ಲಿ ಏನಾಗಿದೆ ಅಂತ ಹೇಳಿ ನೋಡ್ಬೇಕಲ್ಲ. ಮತ್ತೆ ಅಲ್ಲಲ್ಲ, ಇನ್ನೊಂದು ಈ ತಡೆಗೋಡೆಯೇ ಇಲ್ಲ. ಇಷ್ಟು ಸಣ್ಣ ಸಂಖ್ಯದಲ್ಲಿ ಗಾಡಿ, ದೊಡ್ಡ ಗಾಡಿ ಸಹ ಹೋಗ್ತದೆ, ಸಣ್ಣ ಗಾಡಿ. ತಡೆಗೋಡೆ ಎಲ್ಲಿ ಉಂಟು? ಮಕ್ಕಳನ್ನು ಹೇಗೆ ಶಾಲೆಗೆ ಹೇಗೆ ಕರ್ಕೊಂಡು ಹೋಗುದು, ಕರ್ಕೊಂಡು ಬರುವುದು ಹೇಗೆ? ಮತ್ತೆ ಆ ಪಂಚಾಯತಿ ಅವರು ಸಹ ಬಂದ್ರು, ಅಲ್ಲಿ ಮನೆಯನ್ನು ಆಲಿಸದೆ ಮಾರ್ಗದಲ್ಲಿ ಮಾತ್ರ ಹೋಗಿದ್ದಾರೆ ಹೊರತು ಮನೆ ಬಂದು ಅವರು ಆಲಿಸಲಿಲ್ಲ. ಮತ್ತೆ ಆ ಕಷ್ಟ ಕೇಳಲಿಲ್ಲ. ಲಾಸ್ಟಿಗೆ ನೀವು ಹೋಗಿ ಎಲ್ಲಿಗೆ ಹೋಗುದು? ಎಲ್ಲಿಗೆ? ವ್ಯವಸ್ಥೆ ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡಿಕೊಟ್ಟು ಮತ್ತೆ ಹೋಗ್ಲಿಕ್ಕೆ ಹೇಳ್ಬೇಕಲ್ಲ. ಬಾಣಂತಿ, ಪ್ರೆಗ್ನೆಂಟು ಬಾಣಂತಿ ನನ್ನ ಮನೆಯಲ್ಲಿ ಎಲ್ಲ ಬಂದಿದ್ದಾರೆ, ಆದ್ರೆ ಅಲ್ಲಿ ನೋಡ್ಲಿಲ್ಲ, ಹಾಗೆ ಹೋಗಿದ್ದಾರೆ. ನೋಡ್ಬೇಕಲ್ಲ, ಮಾತನಾಡ್ಬೇಕಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಲ್ಲ. ಮೊನ್ನೆ ಸಹ ಹೊಸದು ಅಲ್ಲಿ ಇದು ಮಾಡಿದ್ದಾರೆ, ಸಂಘ ಮಾಡಿದ್ದಾರೆ, ಅದಕ್ಕೆ ಒಂದು ತಡೆಗೋಡೆ ಸಹ ಇಲ್ಲ, ಹೈಟು ಸಹ ಇಲ್ಲ. ಒಂದೇ ಲೆವೆಲ್ ಅಲ್ಲಿ ಮಾಡಿ, ಅದು ಸಣ್ಣ ಮಕ್ಕಳಿಗಾದ್ರೂ ಗೊತ್ತಾಗ್ತದೆ. ಒಂದು ಹೈಟ್ ಮಾಡಿ, ಒಂದು ಅಗಲ ಮಾಡಿ, ತಡೆಗೋಡೆ ಬೇರೆ ಕೊಡ್ಬೇಕದೆ. ಈಗ ಮನೆಗೊಬ್ಬ ವಿಷಯ ಬರಪ್ಪ ಎಂಗ್ಲ ತೋನೋಗ ದಿಗ್ಲ ಕಷ್ಟ ಎಂಗ್ಲ ತೋನಾಗಲ ಗೊತ್ತಾಗ್ಬೋದು. ಒಂದು ಮೂಲ ಎಂಕಲ್ದ ನಿಕ್ಲಕ್ಕೆ ಪಂಡ ಈ ಮನ್ನಪ್ಪ ಅನ್ನ ದುಮ್ಮು ಈತ್ ನೀರು 1 ನಿಮಿಷ ಇಂತಜ್ಜಿ. ಈಗ ಫಸ್ಟ್ ಆ ಮಣ್ಣನ್ನು ತೆಗೆಯುವಂತ ಕೆಲಸ ಆಗ್ಬೇಕು. ಎಮ್ಮ ಇಂಜಿನಿಯರ್ಸ್ ಅಲ್ಲಿ ತೋಡಿಗೆ ಮಣ್ಣಾಗಿದ್ದ ಕಾರಣ ನೀರು ಒಳಗಡೆ ಬರುವುದು. ಪ್ರತಿ ವರ್ಷ ಹೇಳ್ತಾ ಇರ್ತಾರೆ, ಪ್ರತಿ ವರ್ಷ ಇದೇ ಗಲಾಟೆ ಆಗ್ತದೆ. ಏನ್ ಪ್ರಾಬ್ಲಮ್ ಏನು? ಅಷ್ಟೇ. ನಮ್ಮಿಂದ ಕ್ಲಿಯರ್ ಮಾಡಿಸೋದನ್ನು ನೋಡಿ. ನೀವು ಯಾಕೆ ಆಫೀಸರ್ಸ್ ಇದ್ದೀರಿ? ಈ ಕೆಲಸ ಮಾಡ್ಲಿಕ್ಕಲ್ವಾ? ಈ ಒಂದು ಮಣ್ಣು ತೆಗೆದಿದ್ದು ಎಷ್ಟು ಮನೆಗಳು ಒಳಗೆ ನೀರು ಒಂದು ಬಚಾವಾಗ್ತಿತ್ತು. ಇವಾಗ ನಮ್ಮ ತಗೊಳ್ಬೇಕು. ಎಷ್ಟು ದಿವಸ ಬೇಕು ಕೊಡ್ಬೇಕು ಇವರಿಗೆ ಮಣ್ಣು ತೆಗಿಲಿಕ್ಕೆ? ಎಷ್ಟು ದಿವಸ ಬೇಕು? ಯಾಕೆ ಮಳೆ ಅಂತ ದೊಡ್ಡದೇನಿಲ್ಲಲ್ಲ. ಮನೆ ಮತ್ತೆ ಇವರಿಗೆ ಮರ್ತು ಹೋಗ್ತದೆ. ನಾವು ಮಾಡ್ತೀವಿ ಇದನ್ನ ನೋಡ್ಕೊಂಡು